ಅಕ್ರಮ ಬ್ಯಾಂಕಿಂಗ್ ಪರೀಕ್ಷೆ ನಡೆಸಿ ಹುದ್ದೆಗಳಿಗೆ ನೇಮಕಾತಿಯಾಗಿದೆ. ಮೈಸೂರಿನ ದಿ ರೈಲ್ವೆ ಕೋಆಪರೇಟಿವ್ ಹುದ್ದೆಗಳ ನೇಮಕಾತಿ ನಡೆಸಲಾಗಿದೆ. ಪರವಾನಿಗೆ ಇಲ್ಲದೆ ಪಿಜಿ ಸೆಂಟರ್ನಿಂದ ಬ್ಯಾಂಕಿಂಗ್ ಪರೀಕ್ಷೆ ಆಗಿದೆ. ಕರ್ನಾಟಕ ವಿಶ್ವವಿದ್ಯಾನಿಲಯ ಪಿಜಿ ಸೆಂಟರ್ನಿಂದ ಬ್ಯಾಂಕಿಂಗ್ ಪರೀಕ್ಷೆ ನಡೆಸಿದ್ದಾರೆ. ಧಾರವಾಡ ವಿವಿಯ ಕಾರವಾರ ಪಿಜಿ ಸೆಂಟರ್ನಿಂದ ಎಕ್ಸಾಮ್ ಆಗಿದೆ. ಪಿಜಿ ಸೆಂಟರ್ನ ಆಡಳಿತ ಅಧಿಕಾರಿ ಜಗನ್ನಾಥ್ರಿಂದ ಪರೀಕ್ಷೆಯನ್ನ ನಡೆಸಿದ್ದಾರಂತೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಕರ್ನಾಟಕ ವಿವಿ ಕುಲಪತಿಗೆ ದೂರು ಕೂಡ ನೀಡಲಾಗಿದೆ. ವಿವಿ ಕುಲಪತಿಗೆ ದೂರು ಕೊಟ್ಟ ಕಾನೂನು ವಿದ್ಯಾರ್ಥಿಗಳ ಸಂಘ ಪರ್ಮಿಷನ್ನೇ ಇಲ್ಲದಂಗೆ ಅಕ್ರಮವಾಗಿ ಎಕ್ಸಾಮ್ ನಡೆಸಿದ್ದಾರಂತೆ. ಅದು ಕೂಡ ಬ್ಯಾಂಕಿಂಗ್ ನೇಮಕಾತಿಗಾಗಿ. ಒಂದು ಕಡೆ ಸೂಕ್ತ ಕೆಲಸ ಸಿಗ್ತಾ ಇಲ್ಲ, ಉದ್ಯೋಗದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಡಿಗ್ರಿ ಮಾಡಿಕೊಂಡು ಹೊರಹೊಮ್ಮುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ, ಸಮಸ್ಯೆಗಳು ಕಾಡ್ತಾ ಇರುವಂತಹ ಸಂದರ್ಭದಲ್ಲೇ, ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇರುವಂತಹ ಸಂದರ್ಭದಲ್ಲೇ ಇಂತಹ ಒಂದು ಕರ್ಮಕಾಂಡ ವಿವಿಯಿಂದ ನಡೆದಿದೆ ಅನ್ನೋದು ನಿಜಕ್ಕೂ ಛೀಮಾರಿ ಹಾಕಿಸಿಕೊಳ್ಳುವಂತಹ ಕೆಲಸ. ಇದು ಬ್ಯಾಂಕಿಂಗ್ ಎಕ್ಸಾಮ್ನಲ್ಲಿ ಅಕ್ರಮವೆಸಗಲಾಗಿದೆ. 2024 ಮಾರ್ಚ್ 10ರಂದು ಮೈಸೂರಲ್ಲಿ ಈ ಬ್ಯಾಂಕಿಂಗ್ ಪರೀಕ್ಷೆಯನ್ನ ನಡೆಸಿದ್ದಾರಂತೆ. ಬ್ರಾಂಚ್ ಮ್ಯಾನೇಜರ್, ಅಕೌಂಟೆಂಟ್ ಹಾಗೂ ಸೀನಿಯರ್ ಕ್ಯಾಶಿಯರ್, ಕಂಪ್ಯೂಟರ್ ಸೂಪರ್ವೈಸರ್ ಸೇರಿದಂತೆ 21 ಹುದ್ದೆಗಳಿಗೆ ಪರೀಕ್ಷೆಯನ್ನ ನಡೆಸಲಾಗಿದೆಯಂತೆ. ಮಾರ್ಚ್ 13, 2024ಕ್ಕೆ ದ ರೈಲ್ವೆ ಕೋಆಪರೇಟಿವ್ ಸೊಸೈಟಿ ಮೈಸೂರು ಬ್ಯಾಂಕ್ ಅದಾದ್ರೆ ಅದರ ಎಕ್ಸಾಮನ್ನು ಕಂಡಕ್ಟ್ ವಿಶ್ವವಿದ್ಯಾಲಯದವ್ರು ಮಾಡಿದ್ದಾರೆ ಅಂತ ಹೇಳಿ ಅವರು ಅಂದ್ಕೊಂಡಿದ್ದಾರೆ. ಬಟ್ ಅದು ಆ್ಯಕ್ಚುಲಿ ಸತ್ಯ ಅಂತಂದರೆ ವಿಶ್ವವಿದ್ಯಾಲಯದವ್ರ ಗಮನಕ್ಕೆ ಇಲ್ಲ. ಅದು ಆ್ಯಕ್ಚುಲಿ ಏನಾಗಿದೆ ಅಂತಂದರೆ ಜಗನ್ನಾಥ್ ರಾಠೋಡ್ ಅಂತ ಹೇಳಿ, ಡಾಕ್ಟರ್ ಜಗನ್ನಾಥ್ ರಾಠೋಡ್ ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ಪಿ ಜಿ ಸೆಂಟರ್ ಆದಂಥ ಕಾರವಾರದಲ್ಲಿ ಕೋಡಿಭಾಗದಲ್ಲಿದ್ದಾರೆ. ಅಲ್ಲಿದ್ದು ಕೋಆರ್ಡಿನೇಟರ್ ಇದ್ದಾರೆ. ಅವರಿಗೆ ಯತಿರಾಜು ಅಂತ ಒಂದು ಟೀಮ್ ಏನಿದೆ ಅಲ್ಲ, ಡೈರೆಕ್ಟರ್ ಆಫ್ ದ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ಇದ್ದರೆ ಅವ್ರು ಬಂದು ಇವರಿಗೆ ಒಂದು ಎಕ್ಸಾಮನ್ನು ನಡೆಸ್ಕೊಡ್ರಿ ವಿಶ್ವವಿದ್ಯಾಲಯದಿಂದ, 21 ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳಿದಾಗ, ಸೊ ಇವ್ರು ಬಂದು ವಿಶ್ವವಿದ್ಯಾಲಯಕ್ಕೆ ರಿಜಿಸ್ಟ್ರಿಗೆ ಮತ್ತು ರಿಜಿಸ್ಟ್ರ್ ರಿವ್ಯಾಲ್ಯೂಷನ್ ಅವ್ರಿಗೆ ಭೇಟಿಯಾಗಿದ್ದಾರೆ ಇವ್ರು. ಬಟ್ ವಿಶ್ವವಿದ್ಯಾಲಯದವರು ಡಿನೈ ಮಾಡಿದ್ದಾರೆ, ಬ್ಯಾಡ್ರಿ ಆಗೋದಿಲ್ಲ, ಅದು ಭಾಳ ರಿಸ್ಕ್ ಆಕೈತಿ, ಮಾಡೋದು ಬೇಡ, ಆರ್ಥಿಕ ಸಮಸ್ಯೆಗಳು ಭಾಳ ಇದಾವೆ ನಮ್ಮದೇ ಇದರಲ್ಲಿ, ಸೊ ಎಕ್ಸಾಮ್ಸ್ ಎಲ್ಲ ಇದಾವೆ, ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಆದಾಗ್ಯೂ ಕೂಡ ಇವರು ಹೋಗಿ ಯಾವ್ದು ಒಂದು ಧೈರ್ಯದಿಂದ ಮಾಡಿದ್ರೋ ಗೊತ್ತಿಲ್ಲ, ಹೋಗಿ ಎಕ್ಸಾಮನ್ನು ಕಂಡಕ್ಟ್ ಮಾಡಿದರು. ಎಕ್ಸಾಮನ್ನು ಅಲ್ಲಿ ಕಂಡಕ್ಟ್ ಮಾಡಿ ವಾಪಸ್ ಏನು ಮಾಡಿದ್ದಾರೆ ಅಂತಂದರೆ ರಿಸಲ್ಟ್ ಸಹಿತ ಡಿಕ್ಲೇರ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಸೀನಿಯರ್ ಹಾಗೂ ಹುಬ್ಬಳ್ಳಿಯ ಕರೆಸ್ಪಾಂಡೆಂಟ್ ಪ್ರಕಾಶ್ ಟೂಲ್ವಿ ನೀಡ್ತಾ ಹೋಗ್ತಾರೆ. ಪ್ರಕಾಶ್, ಇಲ್ಲಿ ಈ ಲಾ ವಿದ್ಯಾರ್ಥಿಗಳು ಮಾತಾಡೋದನ್ನ ಕೇಳಿಸ್ಕೊಳ್ತಾ ಇದ್ರೆ ಕುಲಪತಿಗಳ ಪರ್ಮಿಷನ್ನೇ ಇಲ್ಲ, ಅಲ್ಲಿ ವಿಸಿ ಪರ್ಮಿಷನ್ನೇ ಇಲ್ದಂಗೆ ಎಕ್ಸಾಮ್ ಕಂಡಕ್ಟ್ ಮಾಡಲಾಗಿದೆ, ಇದು ಹೇಗೆ ಸಾಧ್ಯ ಅಂತ? ಏನಂದ್ರೆ ಸ್ವಲ್ಪ ಈಗ ಪಿಜಿ ಸೆಂಟರ್ಗಳು ಇಂಥ ನೇಮಕಾತಿ ಪರೀಕ್ಷೆಗಳನ್ನ ನಡೆಸೋದಕ್ಕೆ ಅರ್ಹತೆಯನ್ನು ಹೊಂದಿದ್ದಾವೆ. ಆದ್ರೆ ಇದಕ್ಕೆ ಕಡ್ಡಾಯವಾಗಿ ಯೂನಿವರ್ಸಿಟಿಯ ಕುಲಪತಿಯಿಂದ ಇವರು ಪರವಾನಗಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ಈ ಕಾರವಾರದ ಪಿಜಿ ಸೆಂಟರ್ದ ಡೈರೆಕ್ಟರ್ ಆದಂತ ಜಗನ್ನಾಥ್ ರಾಠೋಡ್ ಅವರು ಯಾವುದೇ ಅನುಮತಿಯನ್ನು ಕೂಡ ತೆಗೆದುಕೊಂಡಿಲ್ಲ. ಡೈರೆಕ್ಟ್ ಆಗಿ ಏನು ಮೈಸೂರಿನ ದಿ ರೈಲ್ವೆ ಕೋಆಪರೇಟಿವ್ ಸೊಸೈಟಿ ಏನಿದೆ ಇಲ್ಲಿಂದ ಈ 21 ಹುದ್ದೆಗಳ ನೇಮಕಾತಿಗಾಗಿ ನೇರವಾಗಿ ಪರೀಕ್ಷೆಯನ್ನು ನಡೆಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ ಯೂನಿವರ್ಸಿಟಿಯ ಲೆಟರ್ ಹೆಡ್, ಸೀಲು, ಸಿಗ್ನೇಚರ್ ಅನ್ನು ಕೂಡ ಈ ಜಗನ್ನಾಥ್ ಡೂಪ್ಲಿಕೇಟ್ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ ಇರುವಂತದ್ದು. ಹಾಗಾಗಿ ಇಡೀ ಪರೀಕ್ಷೆನೇ ಅದು ಅಕ್ರಮ ಆಗಿದೆ. ಆದ್ರೆ ಇಲ್ಲಿಯೂ ಈ ಅಕ್ರಮದಲ್ಲಿ ಇನ್ನೊಂದು ಅಕ್ರಮವನ್ನು ಇವರು ಎಸಗ್ತಾರೆ. ಏನಂದ್ರೆ 21 ಅಭ್ಯರ್ಥಿಗಳ ಜೊತೆ ಮೊದಲೇ ಡೀಲ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ಆರೋಪವನ್ನ ಈಗ ಕರ್ನಾಟಕ ಕಾನೂನು ವಿದ್ಯಾರ್ಥಿಗಳ ಸಂಘ ಮಾಡ್ತಾ ಇರುವಂತದ್ದು. ಹೇಗೆ ಅಂತಂದ್ರೆ ಮೊದಲೇ ಪರೀಕ್ಷೆಗಿಂತ ಮೊದಲೇನೆ ಇವ್ರ ಜೊತೆ ಡೀಲ್ ಮಾಡಿಕೊಂಡು OMR ಸೀಟ್ ನಲ್ಲೇನೆ ಉತ್ತರಗಳನ್ನ ಇವರು ಕ್ಲೂ ಬಿಟ್ಕೊಟ್ಟಿದ್ದಾರೆ. ಉದಾಹರಣೆಗೆ ABCD ಆಯ್ಕೆ ಇದ್ರೆ ಅದರಲ್ಲಿ ಯಾವುದು ಸರಿಯಾದ ಉತ್ತರ ಇರುತ್ತೋ ಅದನ್ನ ದಪ್ಪಕ್ಷರಗಳಲ್ಲಿ ಪ್ರಿಂಟ್ ಹಾಕೋದು, ಅಥವಾ ಅದನ್ನ ಚಿಕ್ಕದಾಗಿ ಮಾಡೋದು, ಅಥವಾ ಅದನ್ನ ಇನ್ನೊಂದು ರೀತಿ ಓರೆಯಾಗಿ ಮುದ್ರಿಸೋದು, ಈ ರೀತಿಯಾಗಿ ಕ್ಲೂ ಬಿಟ್ಕೊಟ್ಟಿದ್ದಾರೆ. ಹಾಗಾಗಿ ಉತ್ತಮವಾಗಿ ತಯಾರಾದಂತ ಅಭ್ಯರ್ಥಿಗಳು ಕೂಡ ಇದರಲ್ಲಿ ಅನ್ಯಾಯ ಆಗಿದೆ ಅನ್ನುವಂಥದ್ದು. ಇದು ಹೇಗೆ ಬಯಲಾಯಿತು ಅಂತಂದ್ರೆ ಇದರಲ್ಲಿ ಭಾಗವಹಿಸಿದಂತ ಒಬ್ರು ಅಭ್ಯರ್ಥಿ ಜಿನ್ನಂಬ ಅನ್ನೋಂಥವ್ರು ಒಂದು RTID OMR ಸೀಟನ್ನು ಪಡೆದುಕೊಂಡಂತ ಸಂದರ್ಭದಲ್ಲಿ ಈ ಅಕ್ರಮ ಬಯಲಾಗಿರುವಂತದ್ದು. ಒಂದು ಕಡೆ ಪರೀಕ್ಷೆನೇ ಅಕ್ರಮ, ಆ ಅಕ್ರಮದಲ್ಲೂ ಕೂಡ ಅಭ್ಯರ್ಥಿಗಳಿಂದ ದುಡ್ಡು ಪಡೆದುಕೊಂಡು ಈ ರೀತಿಯಾಗಿ OMR ಸೀಟ್ನಲ್ಲೇ ಕ್ಲೂ ಬಿಟ್ಕೊಟ್ಟು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗಿದೆ ಅನ್ನುವಂಥದ್ದು ಆರೋಪ ಇರುವಂತದ್ದು. ಜಿನ್ನಾಂಬೆ
RTI ನಡಿ OMR ಸೀಟನ್ನ ಪಡೆಯುವಂತ ಅಗತ್ಯ ಇರಲ್ಲ. ಆದ್ರೆ ಇವರು OMR ಸೀಟನ್ನು ಕೂಡ ಅಭ್ಯರ್ಥಿಗಳಿಗೆ ಕೊಡೋದಿಲ್ಲ. ಹಾಗಾಗಿ ಇದೊಂದು ದೊಡ್ಡ ಅಕ್ರಮ ನಡೆದಿದೆ, ಇದರದ ತನಿಖೆ ಆಗಬೇಕು ಅಂತ ಈಗ ಕಾನೂನು ವಿದ್ಯಾರ್ಥಿಗಳ ಸಂಘಟನೆ ಒತ್ತಾಯ ಮಾಡಿರುವಂತದ್ದು. ಸಭಾ, ಥ್ಯಾಂಕ್ ಯು ಪ್ರಕಾಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.